ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಇವತ್ತು ನೋ ಕೊಕೀನ್ ಎಂಬ ಸಿನಿಮಾದ ಶೂಟ್‌ನಲ್ಲಿದ್ದೀವಿ ನಾವು. ಸೊ ಇದರಲ್ಲಿ ನಟನೆ ಮಾಡಿರುವಂತಹ ನಟ ಶೋಭರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸ್ಕೊಂತ ಹೋಗೋಣ ಬನ್ನಿ. ಅವ್ರ ಪಾತ್ರ ಏನಿದೆ ಈ ಸಿನಿಮಾದಲ್ಲಿ ಎಂಬುವಂಥದ್ದು ಅವರಿಂದಾನೇ ತಿಳ್ಕೊಳ್ಳೋಣ ಬನ್ನಿ. ನೋ ಕಕೆನ್ ಪ್ರಥಮ್ ಕತೆ, ಚಿತ್ರಕಥೆ, ಸಂಭಾಷಣೆ ಪ್ರಥಮ್ದೇ. ಡೈರೆಕ್ಷನ್ ನಮ್ಮ ಕೌರವ ವೆಂಕಟೇಶ್. ಈ ಚಿತ್ರದಲ್ಲಿ ನನ್ನ ಪಾತ್ರ ಫಸ್ಟು ಒಬ್ಬ ಇನ್ಸ್ಪೆಕ್ಟ್ರು, ಆಮೇಲೆ ACP, ಆಮೇಲೆ ಕಮಿಷನರ್ ಆಗ್ತೀನಿ. ಸೊ ಈ 3 ಚೇಂಜಸಲ್ಲಿ ಏನೇನಾಗುತ್ತೆ, ಯಾಕೆ ಇವನು ಚೇಂಜ್ ಆಗ್ತಾನೆ, ಇವನು ಏನು ಇನ್ಫ್ಲುಯೆನ್ಸಲ್ಲಿ ಬರ್ತಾನ, ಇಲ್ಲ ಒಳ್ಳೆ ರೀತಿಯಿಂದ ಕಮಿಷನರ್ ಆಗ್ತಾನೋ, ಆಮೇಲೆ ಹೀರೋಗೆ ಸಪೋರ್ಟ್ ಆಗಿರ್ತಾನೋ ಇರಲ್ವೋ ಅನ್ನೋದೇ ಈ ಸಿನಿಮಾದ ಕತೆ ನನಗೆ. ಅಂದರೆ ಜನ ಡ್ರಗ್ಸ್ ಮೇಲೆ ಇರೋ ಇಂಟ್ರೆಸ್ಟ್ನ ಬಿಟ್ಬಿಡಿ. ಡ್ರಗ್ಸ್ ಒಳ್ಳೇದಲ್ಲ, ಸಿಗರೇಟೇ ಒಳ್ಳೇದಲ್ಲ, ಅದರಲ್ಲಿ ಇನ್ನು ಕೊಕೇನು, ಗಾಂಜಾ ಅವೆಲ್ಲ ಬಿಟ್ಬಿಡ್ಬೇಕು. ಯಾಕಂದರೆ ಈಗ ಜಾಸ್ತಿ ಆಗಿದೆ ಜನಗಳಲ್ಲಿ. ಅದನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅನ್ನೋದೇ ನೋ ಕೊಕಿನ್ ಸಿನಿಮಾ. ಪ್ರಥಮ್ ಮಾತಾಡೋದಿಲ್ಲ, ತುಂಬ ಒಳ್ಳೆ ಹುಡುಗ, ಸೈಲೆಂಟಾಗಿರ್ತಾರೆ. ಅವನು TV ಶೋ ಅಲ್ಲಿ ಎಲ್ಲಿ ಹೊರಗಡೆ ಹೆಂಗಿರ್ತಾನೆ ಹಂಗೆ ಸಿನಿಮಾದಲ್ಲೂ ಹಂಗೆ ಇರ್ತಾನೆ. ಬಟ್ ಶಾರ್ಟಲ್ಲಿ ಸ್ವಲ್ಪ ಸೀರಿಯಸ್ ಆಗಿರ್ತಾನೆ, ಅದು ಹೇಳಿ ಮಾಡಿಸ್ಬೇಕು. ಬಟ್ ವಂಡರ್ಫುಲ್ ಗೈ, ಮಾತಾಡ್ತಾನೆ ಬಟ್ ಮನಸ್ಸಲ್ಲಿ ಏನಿರಲ್ಲ. ಈಸ್ ಎಲ್ಲ ಗೊತ್ತಿರೋಂಥ ವ್ಯಕ್ತಿ ಅವನು. ಬಟ್ ಆ್ಯಕ್ಟ್ ಮಾಡುವಾಗ ಏನು ಗೊತ್ತಿಲ್ಲದೆ ಇರೋರ ಥರನೇ ಇರ್ತಾನೆ. ಬಟ್ ಈಸ್ ವೆರಿ ವೆರಿ ಇಂಟೆಲಿಜೆಂಟ್. ಈ ದಿನ ಮರೆಯಲಾರದ ಮೂಮೆಂಟ್ ಅವನ ಜೊತೆ. ಅಂದರೆ ಪಾಪ ಸಿನಿಮಾ ತುಂಬ ಪ್ರೀತಿಸ್ತಾನೆ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹಠ ಛಲ ಇದೆ. ಸೊ ಅಂಥವ್ರಿಗೆಲ್ಲ ಸಕ್ಸಸ್ ಸಿಗಬೇಕು. ಸೊ ಅದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಬಟ್ ಹೊಸ ಥಾಟ್ಸ್ ಹೇಳ್ತಾನೆ. ಸೊ ಅದು ಕೇಳಿದಾಗ ಖುಷಿ ಆಗುತ್ತೆ. ಬಟ್ ಅದೇ ಥರ ತಕ್ಕೊಂಡು ಅವನು ಮುಂದೆ ಎಲ್ಲ ಸಿನಿಮಾಗಳನ್ನೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ರೆ ವಿಲ್ ಬಿ ಸಕ್ಸಸ್ ಅಂತ ಕೇಳ್ತೀನಿ. ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಸೊ ಏನು ಹೇಳ್ತೀರಾ ಸರ್ ಅದಕ್ಕೆ? ನೀವು ಸಿನಿಮಾನೇ ಅವ್ರ ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟಿದ್ದೀರ, ಇನ್ನು ಎಲ್ಲಿ ಬರ್ತಾರೆ ಜನ? ಈ ಚಿಕ್ಕದೊಂದು ಮೊಬೈಲಲ್ಲೇ ಎಲ್ಲ ಸಿನಿಮಾ ನೋಡ್ಬಿಡ್ತಾರೆ. ಆಮೇಲೆ ಥಿಯೇಟ್ರಿಗೆ ಬಾ ಅಂದ್ರೆ ಬರಲ್ಲ. ಅವ್ರು ಹೇಳ್ತಾರೆ ನಿನ್ನ ಒಂದು ವಾರ ಆದಮೇಲೆ OTTಯಲ್ಲಿ ನೋಡ್ತೀನಿ, ಇಲ್ಲ ಮೊಬೈಲ್ನಲ್ಲಿ ನೋಡ್ತೀನಿ ಅಂತಾರೆ. ಸೊ ಈ OTT ಅನ್ನೋದು ಬಂದಾಗಿಂದ ಎಲ್ಲರಿಗೂ ಒಳ್ಳೇದಾಗಿರ್ಬೋದು, ಬಟ್ ನಿರ್ಮಾಪಕರಿಗೆ ತುಂಬ ಕಷ್ಟದಲ್ಲಿದ್ದಾರೆ. ಮೊದಲದು ಒಂದು TV 8 ವಾರ 9 ವಾರ ಬಿಟ್ಟು TVಗೆ ಬರೋದು. ಈಗ ಒಂದು ವಾರಕ್ಕೆ ಹಾಕ್ಬಿಡ್ತಾರಲ್ಲ. ಸೊ ಎಲ್ಲರೂ ಯಾಕೆ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅನ್ನೋದೊಂದು. ಬಟ್ ದೊಡ್ಡ ಸಿನಿಮಾ ನೋಡ್ತಾವೆ. ಬಟ್ ನಾನು ಹೇಳಿದ್ದು ಒಳ್ಳೆ ಸಿನಿಮಾಗಳನ್ನ ನೋಡಿ. ಒಳ್ಳೇದು ನೀವು ಒಳಗೋಗಿ ಸಿನಿಮಾ ನೋಡಿದ್ರೆ ತಾನು ಅದು ಒಳ್ಳೆಯ ಸಿನಿಮಾನೋ ಇಲ್ಲ ಕೆಟ್ಟ ಸಿನಿಮಾನೋ ಗೊತ್ತಾಗೋದು. ಸೊ ಸಿನಿಮಾ ಥಿಯೇಟ್ರಿಗೆ ಬನ್ನಿ. ಎಷ್ಟೋ ಜನ ನಿಮ್ಗಳನ್ನ ನಂಬ್ಕೊಂಡಿದ್ದಾರೆ. ಸೊ ಬನ್ನಿ ಥಿಯೇಟ್ರಿಗೆ, ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ, ಕನ್ನಡದ ಒಳ್ಳೆಯದಾಗಲಿ. ಜೊತೆಗೆ ಕೆಲವೊಂದು ಕನ್ನಡ ಸಿನಿಮಾಗಳಿಗೆ ಕೆಲವೊಂದು ಒಳ್ಳೆ ಗುಣಮಟ್ಟ, ಒಳ್ಳೆ ಸ್ಟೋರಿ ಇಲ್ಲ ಅಂತ ಹೇಳ್ತಾರೆ ಸರ್. ಒಂದೊಂದು ಹೇಳ್ತಾರೆ. ಎಷ್ಟು ಒಳ್ಳೆ ಸಿನಿಮಾ ಬಂದೈತೆ, ಎಷ್ಟು ಜನ ನೋಡಿದ್ದಾರೆ ಹೇಳಿ? ತುಂಬ ಚೆನ್ನಾಗಿರೋ ಸಿನಿಮಾಗಳಿದೆ ಸರ್, ಥಿಯೇಟ್ರಿಗೆ ಹೋಗಿ ನೋಡಿ. ನಾನು ಹೇಳಿ ಚೆನ್ನಾಗಿಲ್ಲ ಅಂದರೆ ನೋಡಿಬಿಡಿ, ಅಲ್ಲಿ ಒಂದು ಸಲ ಆದರೂ ನೋಡಿ. ಕನ್ನಡ ಸಿನಿಮಾನ ಒಂದು ಸಲ ಆದರೂ ನೋಡಿ. ನೀವುಗಳು ನೋಡಿಲ್ಲ ಅಂದರೆ ಇನ್ನು ಹೆಂಗೆ ಸಿನಿಮಾನ? ಈಗ ಮೊದಲಾದರೂ ಓಕೆ, TV ಇರಲಿಲ್ಲ, OTT ಇರಲಿಲ್ಲ, ಅವಾಗೆಲ್ಲ ಥಿಯೇಟ್ರಿಗೆ ಬರ್ತಿದ್ವಿ. ಈಗ OTT, TV, ಮೊಬೈಲ್ ಇದೆ ಅಂದ್ಬಿಟ್ಟು ನೀವು ಥಿಯೇಟ್ರಿಗೆ ಬಂದಿಲ್ಲ ಅಂದರೆ ಹೆಂಗೆ? ಸಿನಿಮಾ ಮಾಡಿದ್ರೆ ತಾನೇ ನೀವು ಮೊಬೈಲಲ್ಲಿ ನೋಡೋದು. ಸೊ ಫಸ್ಟ್ ಥಿಯೇಟ್ರಿಗೆ ಬನ್ನಿ, ಚೆನ್ನಾಗಿದ್ದಾಗ ಇನ್ನೊಂದು ಸಲ ಬೇಕಾದ್ರೆ ಮೊಬೈಲಲ್ಲಿ ನೋಡಿ. ಸೊ ಜನಗಳು ಎಲ್ಲ ಥಿಯೇಟ್ರಿಗೆ ಬಂದರೆ ಒಳ್ಳೇದು ಅನ್ನಿಸ್ತದೆ. ಎಷ್ಟು ವರ್ಷ ನಿಮ್ಮ ಸಿನಿಮಾ ಜರ್ನಿ ಹೇಗಿದೆ ಸರ್? ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಎಂಜಾಯಿಂಗ್ ಮೈ ಪ್ರೊಫೆಷನ್. ಖುಷಿ ಆಗುತ್ತೆ. ತುಂಬ ದಿನ ಒಬ್ಬೊಬ್ಬರು ಹೊಸ ಥರ ಡೈರೆಕ್ಟರ್ಗಳು ನೋಡ್ತೀವಿ, ಹೊಸ ಥರ ಆ್ಯಕ್ಟರ್ಗಳನ್ನ ನೋಡ್ತೀವಿ. ಕಲಿಯೋಕ್ಕೆ ತುಂಬ ಇದೆ, ಕಲಿತಾ ಇದ್ದೀವಿ. ಬಟ್ ನಾನು ಹೇಳೋದು ನಮ್ಮ ಕೆಲಸ ನಾವು ಪ್ರೀತಿಸ್ತೀವಿ. ವೀವರ್ಸು ಸಿನಿಮಾ ನೋಡೋದು ಕೆಲಸ ಅವ್ರದ್ದು, ಸಿನಿಮಾ ನೋಡಬೇಕು. ಎಸ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಶೋಭರಾಜ್ ಅವರ ಮಾತು ಇದಾಗಿತ್ತು. ಸೊ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.